ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಶ್ರುತಿರಾಜ್. ಎಸ್ ವೀಕ್ಷಕರು, ಬೆಳಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕರಾವಳಿಯಲ್ಲಿ ನೈತಿಕ ಪೊಲೀಸ್ಗಿರಿ ತಪ್ಪಿಸಲು ರಾಜ್ಯ ಸರ್ಕಾರ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುವುದಾಗಿ ಮಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಆಂಟಿ ಕಮ್ಯುನಲ್ ವಿಂಗ್ ಮೂಲಕ ಕರಾವಳಿಯ ಎಲ್ಲಾ ಮಾದರಿಯ ಗಲಾಟೆಗಳಿಗೆ ಬ್ರೇಕ್ ಹಾಕ್ತೇವೆ ಅಂತ ಹೇಳಿದ್ದಾರೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ರಚನೆ ಆಗುತ್ತೆ. ಕಮ್ಯುನಲ್ ಹಾರ್ಮೋನಿ ಕೋಮು ಸೌಹಾರ್ದತೆಯನ್ನ ತರಬೇಕು ಅಂತ ಹೇಳಿ ಬಹಳ ಕಠಿಣವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದಕ್ಕಾಗಿ ಬಹಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಮಾರಲ್ ಪೊಲೀಸಿಂಗನ್ನು ನಡೆಯೋಕ್ಕೆ ಬಿಡಬಾರದು ಅಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾವು ಇದಕ್ಕಾಗಿ ಒಂದು ಆ್ಯಂಟಿ ಕಮ್ಯುನಲ್ ಇದನ್ನು ಕಮಿಷನರೇಟಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಸಮರ್ಥವಾದ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಕಮಿಷನರು ಅವರಿಗೆ ನೇಮಕ ಮಾಡ್ತಾರೆ. ಇದನ್ನು ತಡೆಯೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಅವರು ತಗೊಳ್ತಾರೆ. ಆಂಟಿ ಕಮ್ಯುನಲ್ ವಿಂಗ್ ರಚಿಸಿರುವುದು ಸ್ವಾಗತಾರ್ಹ. ಮೂಲದಲ್ಲೇ ಕಿತ್ತು ಹಾಕುವುದಕ್ಕೆ ಹೊಸ ವಿಂಗ್ನ ಅಗತ್ಯ ಇದೆ ಎಂದು ನ್ಯೂಸ್ 18ಗೆ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಕರಾವಳಿಗೆ ಇದು ಬಹಳ ಒಂದು ಒಳ್ಳೆಯ ಸಂದರ್ಭ. ಸನ್ಮಾನ್ಯ ಗೃಹ ಮಂತ್ರಿಗಳು ಈಗ ತಾನೇ ಆ ಹುದ್ದೆಯನ್ನು ಅಲಂಕರಿಸಿಕೊಂಡು ನಮ್ಮ ಕರಾವಳಿಗೆ ಬರುವ ಸಂದರ್ಭದಲ್ಲಿ ಆಂಟಿ ಫೋರ್ಸ್ ವಿಂಗ್ ಅನ್ನು ಘೋಷಣೆ ಮಾಡಿದ್ದಾರೆ. ಬಹಳ ಸಂತೋಷ. ನಾವು ಅದನ್ನು ತಡೆಯುವ ನಿಟ್ಟಿನಲ್ಲಿ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದೆವು. ಈಗ ನಮಗೊಂದು ಭೀಮಬಲ ಬಂದ ಹಾಗಾಗಿದೆ. ಆ ಭೀಮಬಲವನ್ನು ಸನ್ಮಾನ್ಯ ಗೃಹ ಮಂತ್ರಿಗಳು ನಮ್ಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಬಹುಮತದಿಂದ ಅರ್ಥಾತ್ ಮುಕ್ತ ಕಂಠದಿಂದ ಅವರ ಆದೇಶವನ್ನು ನಾವು ಸ್ವಾಗತಿಸ್ತೇವೆ. ಮುಂದಿನ ದಿನಗಳಲ್ಲಿ ಯಾವುದೇ ನಿಟ್ಟಿನಲ್ಲಿ ಇಂತಹ ಒಂದು ಪ್ರಕ್ರಿಯೆಗಳು ನಡೆಯದಂತೆ, ಅಂದರೆ ರಾಜಾರೋಷವಾಗಿ ಸ್ವೇಚ್ಛಾಚಾರದಿಂದ ಹಿಂದೂ ಹುಡುಗಿಯ ಜೊತೆ ಒಬ್ಬ ಮುಸ್ಲಿಂ ಹುಡುಗ ತಿರುಗಾಡುವುದು, ಅದು ಬೇರೆ ಬೇರೆ ವಿಧ್ವಂಸಕ ಕೃತ್ಯಗಳಿಗೆ ಕಾರಣವಾಗುವಂತಹ ಒಂದು ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಇದನ್ನು ತಡೆಯುವಲ್ಲಿ ಆ ವಿಂಗ್ ಕಾರಣವಾಗ್ತದೆ. ಅಂದರೆ ನಮಗನ್ನಿಸುವುದು ಅದನ್ನು ಮೂಲದಲ್ಲೇ ಕಿತ್ತು ಬಿಸಾಕಲಿಕ್ಕೆ ಈ ವಿಂಗ್ ಕಾರಣವಾಗ್ತದೆ. ನೈತಿಕ ಪೊಲೀಸ್ಗಿರಿ ತಡೆಗೆ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ವಿಚಾರ ಕುರಿತು ಬಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಈ ವಿಂಗ್ ಅನ್ನು ಸ್ವಾಗತ ಮಾಡ್ತೇನೆ. ಈ ವಿಂಗ್ನಿಂದ ಇಸ್ಲಾಮಿಕ್ ಜಿಹಾದಿಗಳಿಂದ ಹಿಂದೂ ಸಮಾಜದ ಮೇಲಿನ ದಬ್ಬಾಳಿಕೆ ನಿಲ್ಲಲಿ, ಅಕ್ರಮ ಗೋ ಸಾಗಾಟ, ಗೋ ಹತ್ಯೆಗಳು ಕಡಿಮೆಯಾಗಬೇಕು ಅಂತ ಹೇಳಿದ್ದಾರೆ. ಯಾವುದು ಆಂಟಿ ಕಮ್ಯುನಲ್ ತಂಡ ರಚನೆ ಮಾಡಿದ್ದಾರೆ, ಇನ್ನಾದರೂ ಇವತ್ತು ನಮ್ಮ ಭಾಗದಲ್ಲಿ ಇಸ್ಲಾಮಿಕ್ ಜಿಹಾದಿಗಳಿಂದ ಯಾವುದು ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ, ದೌರ್ಜನ್ಯಗಳಾಗ್ತಾ ಇದೆ, ಇನ್ನಾದರೂ ಅದು ಕಡಿಮೆ ಆಗಿದೆ. ಇವತ್ತು ಯಾವುದು ಅಕ್ರಮವಾಗಿ ಗೋ ಸಾಗಾಟ ಮಾಡ್ತಾ ಇದ್ದಾರೆ, ಗೋ ಹತ್ಯೆ ಮಾಡ್ತಾ ಇದ್ದಾರೆ, ಅದು ಕಡಿಮೆ ಆಗಬೇಕು. ಇನ್ನಾದರೂ ಲವ್ ಜಿಹಾದಿನಿಂದ ಯಾವ ಹಿಂದೂ ಹೆಣ್ಮಕ್ಕಳನ್ನು ಪ್ರೀತಿ ಪ್ರೇಮದ ಮೋಸದ ಇವರ ಬಲಿಗೆ ಇವತ್ತು ಇಸ್ಲಾಂಗೆ ಮತಾಂತರ ಮಾಡುವಂಥ ಷಡ್ಯಂತ್ರಗಳಾಗ್ತಾ ಇದೆ, ಅದು ಇನ್ನಾದರೂ ಕಡಿಮೆಯಾಗಿ ಆ ಹೆಣ್ಮಕ್ಕಳು ಉಳಿಯಲಿ ಎಂಬಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಪ್ರವೀಣ್ ನೆಟ್ಟಾರು ಕುಟುಂಬದ ರೀತಿಯಲ್ಲೇ ಫಾಜಿಲ್, ಜಲೀಲ್, ಮಸೂದ್ ಕುಟುಂಬಕ್ಕೂ ಕೂಡ ಪರಿಹಾರ ನೀಡಬೇಕು. ಈ ನಿಟ್ಟಿನಲ್ಲಿ ಪರಿಹಾರ ನೀಡಲು ಸರ್ಕಾರ ಚಿಂತನೆ ನಡೆಸಿದೆ. ಪರಿಹಾರ ನೀಡಲು ಬೇಕಾದ ವರದಿ ನೀಡಲು ಪರಮೇಶ್ವರ್ ತಿಳಿಸಿದ್ದಾರೆ. ಇನ್ನು ಅಶಾಂತಿ ಸೃಷ್ಟಿಸುವವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ಮಂಗಳೂರಿನಲ್ಲಿ ಶಾಂತಿ ಸಾಮರಸ್ಯ ಕಟ್ಟಲು ಕೈ ಜೋಡಿಸಬೇಕು ಅಂತ ಮಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ. ಹಿಂದೆ ಒಂದು 6-7 ಮರ್ಡರ್ಸ್ ಆಗಿದೆ. ಅವುಗಳಿಗೆ ಕಾಂಪನ್ಸೇಷನ್ ಕೊಡಲಿಲ್ಲ ಅಂತಕ್ಕಂಥ ಕೂಗು ಕೇಳಿ ಬರ್ತಾ ಇತ್ತು. ಆ ಕಾಂಪನ್ಸೇಷನನ್ನು ಅದು ಮಸೂದ್ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ಫೈಜಲ್ ಇರ್ಬೋದು, ಜಲೀಲ್ ಇರ್ಬೋದು, ಅವರ ಕುಟುಂಬದವರಿಗೆ ಕಾಂಪನ್ಸೇಷನ್ ಕೊಡಲಿಲ್ಲ ಇನ್ನೂ ಅಂತಕ್ಕಂಥದ್ದು. ಅದನ್ನು ಈಗ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ತಕ್ಷಣ ಕಳಿಸ್ಕೊಡೋದಕ್ಕೆ ಕ್ರಮ ತಗೊಂಡಿದ್ದೇವೆ. ಅದು ಆದಷ್ಟು ಶೀಘ್ರವಾಗಿ ಅದಕ್ಕೆ ಕೊಡೋದಕ್ಕೆ ಕ್ರಮ ತಗೊಳ್ತೇವೆ. ಯಾರೇ ಆಗಲಿ, ಅವರೆಷ್ಟೇ ದೊಡ್ಡವರಾಗಲಿ, ಎಷ್ಟೇ ದೊಡ್ಡ ಹುದ್ದೆಯಲ್ಲಿರಲಿ, ಮತ್ತೊಂದಿರಲಿ, ಕಾನೂನನ್ನು ಅವರ ಕೈಗೆತ್ಕೊಂಡ್ರೆ ಪೊಲೀಸ್ ಇಲಾಖೆ ಸುಮ್ಮನೆ ಬಿಡೋದಿಲ್ಲ. ಮತ್ತು ಹಿಂದೆ
ಪೊಲೀಸ್ ಇಲಾಖೆ ವಿರುದ್ಧ ಜನಾರ್ದನ್ ರೆಡ್ಡಿ ಚಾಟಿ ಬೀಸಿದ್ದಾರೆ. ಗಂಗಾವತಿಯಲ್ಲಿ ಅತಿ ಭ್ರಷ್ಟಾಚಾರ ನಡೀತಾ ಇರುವುದು ಪೊಲೀಸ್ ಇಲಾಖೆಯಲ್ಲಿ ಎಂದು ಪೊಲೀಸ್ ಇಲಾಖೆಯ ವಿರುದ್ಧವೇ ಜನಾರ್ದನ್ ರೆಡ್ಡಿ ಕೆಡಿಪಿ ಸಭೆಯಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ. ಅನಧಿಕೃತ ಕ್ಲಬ್, ಅನಧಿಕೃತ ಚಟುವಟಿಕೆಗಳು ನಡೀತಾ ಇರುವುದು ಗಮನಕ್ಕೆ ಬಂದಿದೆ. ನಾನು ಎಷ್ಟರಲ್ಲೇ ಖುದ್ದಾಗಿ ಅಂತಹ ಸ್ಥಳಗಳಿಗೆ ದಿಢೀರ್ ಭೇಟಿ ನೀಡುತ್ತೇನೆ. ಅಂತಹ ಚಟುವಟಿಕೆಗಳು ಕಂಡುಬಂದ್ರೆ ಕೇವಲ ಸಸ್ಪೆಂಡ್ ಅಲ್ಲ, ಅಧಿಕಾರಿಗಳನ್ನ ಶಾಶ್ವತವಾಗಿ ಮನೆಗೆ ಕಳುಹಿಸುತ್ತೇನೆ ಅಂತ ಪೊಲೀಸ್ ಅಧಿಕಾರಿಗಳಿಗೆ ರೆಡ್ಡಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಎಲ್ಲಾದರೂ ನಮ್ಮ ಕಾರ್ಯಕರ್ತರಾಗಲಿ ಅಥವಾ ನಾನೇ ಆದರೂ ಖುದ್ದಾಗಿ ಯಾವುದಾದ್ರೂ ಒಂದು ಅನಧಿಕೃತವಾಗಿ ಏನಾದರೂ ವ್ಯವಹಾರಗಳಲ್ಲಿ ಆಗ್ತಾ ಇದೆ ಅನ್ನೋದು, ಅದು ಕ್ಲಬ್ಗಳಿರ್ಬೋದು ಅಥವಾ ಇನ್ನೊಂದಿರ್ಬೋದು, ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ವಿಚಾರಗಳಿದೆ. ನಾನೇ ಏನಾದರೂ ಖುದ್ದಾಗಿ ನಾನು ಫೀಲ್ಡ್ಗೆ ಹೋಗುತ್ತಾ ಯಾವುದೇ ಕಾರಣಕ್ಕೂ ಎಲ್ಲಾದರೂ ನಮ್ಮ ಕಾರ್ಯಕರ್ತರಾಗಲಿ ಅಥವಾ ನಾನೇ ಆದರೂ ವಿತ್ ಎವಿಡೆನ್ಸ್ ಏನಾದರೂ ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಮತ್ತೆ ಕೇವಲ ಸಸ್ಪೆಂಡ್ ಆಗೋದಂತ ಶಾಶ್ವತವಾಗಿ ಎಲ್ಲರೂ ಮನೆಗಳಿಗೆ ಹೋಗುವಂಥ ಚಿಂತನೆ ನಮ್ಮ. ಗೃಹ ಜ್ಯೋತಿ ಯೋಜನೆ ಜಾರಿಯಾದ್ರೂ ಕೂಡ ಗೊಂದಲಗಳು ಮುಗಿತಾ ಇಲ್ಲ. ಬಾಡಿಗೆದಾರರಿಗೆ ಗೃಹ ಜ್ಯೋತಿ ಯೋಜನೆ ಸಿಗುತ್ತೋ ಇಲ್ವೋ ಅನ್ನೋ ಗೊಂದಲ ಕಾಡ್ತಾ ಇದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಾಡಿಗೆ ಮನೆದಾರಿಗೂ ಕೂಡ ಉಚಿತ ವಿದ್ಯುತ್ ಯೋಜನೆ ಸಿಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. 200 ಯೂನಿಟ್ ಮೇಲಿರುವವರಿಗೆ ಈ ಸೌಲಭ್ಯ ಸಿಗೋದಿಲ್ಲ ಹಾಗೂ ವಾಣಿಜ್ಯ ಉದ್ದೇಶಕ್ಕೆ ಉಚಿತ ಸೌಲಭ್ಯ ಸಿಗೋದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಬಾಡಿಗೆದಾರರು ಕರಾರು ಪತ್ರ ಅಪ್ಲೋಡ್ ಮಾಡಬೇಕು. ಮನೆ ಬದಲಿಸಿದ್ರೆ ಹಿಂದಿನ ಮನೆ ಲಿಂಕ್ ಅನ್ನ ತೆಗಿಬೇಕು. ಆರ್ಆರ್ ನಂಬರ್ ಮತ್ತು ಆಧಾರ್ ಲಿಂಕ್ ಅನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಬಾಡಿಗೆದಾರರಿಗೂ ಉಚಿತ ವಿದ್ಯುತ್ ಕೊಡ್ತೀವಿ, ಬಾಡಿಗೆದಾರರಿಗೂ ಕೊಡ್ತೀವಿ. ಗೊತ್ತಾಯ್ತಾ? ಯಾರ್ಯಾರು ಬಡವರಿದ್ದಾರೆ, 200 ಯೂನಿಟ್ ಒಳಗಡೆ ಉಪಯೋಗಿಸ್ತಕ್ಕಂಥವ್ರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ, ಯಾರ್ಯಾರು 200 ಯೂನಿಟ್ ಒಳಗಡೆ ಉಪಯೋಗಿಸ್ತಾ ಇದ್ದಾರೆ ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗುತ್ತೆ. ಒಬ್ರು 50 ಯೂನಿಟ್ ಉಪಯೋಗಿಸ್ಬೋದು, ಒಬ್ರು 60 ಯೂನಿಟ್ ಉಪಯೋಗಿಸ್ಬೋದು, ಒಬ್ರು 70 ಯೂನಿಟ್ ಉಪಯೋಗಿಸ್ಬೋದು, ಒಬ್ರು 100 ಯೂನಿಟ್, ಒಬ್ರು 150, ಒಬ್ರು 180 ಹೀಗೆಲ್ಲ ಉಪಯೋಗಿಸ್ಬೋದು. ಅವ್ರು ಯಾರು ಕೂಡ ಕಟ್ಟಾಗಿಲ್ಲ. ಬಾಡಿಗೆದಾರರಿಗೂ ಅನ್ವಯ ಆಗುತ್ತೆ. ಗೊತ್ತಾಯ್ತಾ? 200 ಯೂನಿಟ್ ಉಚಿತ ಕರೆಂಟ್ ಯೋಜನೆ ಸಂಬಂಧ ಇಂಧನ ಇಲಾಖೆ ಮಾರ್ಗಸೂಚಿಯನ್ನ ಜಾರಿಗೊಳಿಸಿದೆ. ಈ ಮಾರ್ಗಸೂಚಿ ಬಳಿಕವೂ ಕೂಡ ಒಂದಷ್ಟು ಗೊಂದಲಗಳಿದ್ವು. ಬಾಡಿಗೆದಾರರ ಕಥೆ ಏನು ಅನ್ನೋ ಪ್ರಶ್ನೆ ಆತಂಕ ಎದ್ದಿತ್ತು. ಬಾಡಿಗೆದಾರರಿಗೂ ಕೂಡ ಉಚಿತ 200 ಯೂನಿಟ್ ವಿದ್ಯುತ್ ಸಿಗುತ್ತೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. 200 ಯೂನಿಟ್ ವರೆಗೆ ನೀವು ಮತ್ತೆ ಹೇಳಿದ್ರೆ ಹೌದು, 200 ಯೂನಿಟ್ ವರೆಗೆ ನಾವು ಗೈಡ್ಲೈನ್ಸ್ ಎಲ್ಲ ಹೇಳಿದೀವಿ. ಈಗ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಎಲ್ಲ ಕರೆಕ್ಟಾಗಿ ಹೇಳಿದ್ದಾರೆ. ನೋಡಿ, ಇನ್ನೂ ಬಾಡಿಗೆದಾರರು ಹೇಳ್ಬೇಡಿ. ನಾವು ಬಾಡಿಗೆದಾರರು ಮಾಲೀಕರಿಗೆ ಒಂದು ವಿಚಾರ ಇಲ್ಲ. ನೋಡಿ, ಬಾಡಿಗೆದಾರರು ಅಂದ್ರೆ RR ಅಲ್ಲಿ ಯಾರು ಇರ್ತಾರೆ, ಬಾಡಿಗೆದಾರರು ಇರ್ಬೋದು, ಮಾಲೀಕರು ಇರ್ಬೋದು, ಕಟ್ಟುವ ಅವಶ್ಯಕತೆ ಇಲ್ಲ. ಅದು ಅವರು ಹೇಳಿದ್ರೆ ಸ್ಪಷ್ಟವಾಗಿದೆ ಅಲ್ಲ. ಒಂದು ಮನೆಗೆ ಒಂದು RR, ಆ ಒಂದು RRಗೆ ನಾವು ಏನು ನಮ್ಮ ಇದು ಮಾಡಿದ್ವಿ 12 ತಿಂಗಳದ್ದು ಅವರೇಜ್ 10% ಫ್ರೀ. 2 RR ಒಂದೇ ಮನೆಗೆ ಇದ್ಬಿಟ್ರೆ ಅದು 2 ಸೇರಿಸಿಬಿಟ್ಟು 200 ಯೂನಿಟ್ ಕೆಳಗಡೆ ಬಂದರೆ ಮಾತ್ರ ಅವ್ರಿಗೆ ಈ ಸೌಲಭ್ಯ ಸಿಗ್ತದೆ. ಅವರು 200 ಮೀಟರ್ಗಿಂತ ಯೂನಿಟ್ಗೆ ಜಾಸ್ತಿ ಬಂದರೆ ದುಡ್ಡು ಕಟ್ಟು ಕರೆಂಟ್ ಬಿಲ್ಲು ಅದರ ಪ್ರಕಾರ ಕಟ್ಟಬೇಕಾಗ್ತದೆ. ಒಂದು ಕಡೆ 200 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆಯಾದರೆ ಮತ್ತೊಂದು ಕಡೆ ವಿದ್ಯುತ್ ಬಿಲ್ ದರ ಏರಿಕೆಯಾಗಿದೆ. ಪ್ರತಿ ತಿಂಗಳು ಬರುವ ಬಿಲ್ಗಿಂತ ಡಬಲ್ ಬಿಲ್ ಬಂದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೆಕಲಕಮಟ್ಟಿ ಗ್ರಾಮದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಬಿಲ್ ಕಟ್ಟಲ್ಲ ಅಂತ ಪ್ರತಿ ತಿಂಗಳು 200 ಯೂನಿಟ್ ಬಿಲ್ ಕಟ್ಟುವವರ ಬಿಲ್ ಈ ರೀತಿ ತಿಂಗಳಿಗೆ 500 ರಿಂದ 600 ರೂಪಾಯಿಯಷ್ಟು ಬರ್ತಾ ಇದೆ. ಬಿಲ್ನಲ್ಲಿ ಇತರೆ ಚಾರ್ಜ್ ಅಂತ ಕೂಡ ಇದೆ. ಯಾವ ಕಾರಣಕ್ಕಾಗಿ ಬಿಲ್ ಹೆಚ್ಚಾಗಿದೆ ಅಂತ ಹೆಸ್ಕಾಂ ಅಧಿಕಾರಿಗಳನ್ನ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಅಧಿಕಾರಿಗಳು ಸಮರ್ಪಕ ಉತ್ತರ ಕೊಡಲಾಗದೆ ತಡವರಿಸಿದ್ದಾರೆ. ಹಿಂಗೆ ಬಂದ್ಬಿಟ್ಟು ನಾವು ಕರೆಂಟ್ ಬಿಲ್ಲಿಂದ ದೊಡ್ಡ ಸಮಸ್ಯೆ ಆಗಿದೆ ನಮಗೆ. ಒಂದು ನಿಟ್ಟಿನಲ್ಲಿ ಸರ್ಕಾರ ರಚನೆ ಆದಿಂದ ಇಮಿಡಿಯೇಟ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ 200 ಯೂನಿಟ್ ಪ್ರತಿ ಮನೆಗೆ 200 ಯೂನಿಟ್ ಫ್ರೀ ಅಂತೇಳಿ ಘೋಷಣೆನೂ ಮಾಡಿದ್ರು. ಅಧಿಕೃತವಾಗಿ ಎಲ್ಲನೂ ಮಾಡ್ಯಾರ. ಆದರೆ ಈಗ ಅದೇ ಸರ್ಕಾರದಿಂದ ಜನರ ಕಡೆ 1 to ಡಬಲ್ ಬಿಲ್ ವಸೂಲಿ ಮಾಡಕತ್ತ. ನನ್ನ ಹತ್ರ 2 ಬಿಲ್ ಅದಾವ. ಹೋದ ತಿಂಗಳದು 436 ರೂಪಾಯಿ ಇದೆ. ಅದೇ ಈ ತಿಂಗಳು ಬಂದ್ಬಿಟ್ಟು 814 ರೂಪಾಯಿ. 1 to ಡಬಲ್ ಇದೆ. ಅಧಿಕಾರಿಗಳಿಗೆ ಕೇಳಿದ್ರೆ ಸೆಕ್ಷನ್ ಆಫೀಸರ್ಗೆ ನಾವು ಫೋನ್ ಮಾಡಿದ್ದೀವಿ. ಅವನು ಹೇಳ್ತಾರೆ ಗುಳೇದಗುಡ್ಡ ಸೆಕ್ಷನ್ ಆಫೀಸಕ್ಕೆ ಹೋಗಿ ಕೇಳ್ರಿ ಅಂತ ಹೇಳ್ತಾರೆ. ಮತ್ತೆ ಸೆಕ್ಷನ್ ಆಫೀಸರ್ ಗುಳೇದಗುಡ್ಡ ಸೆಕ್ಷನ್ ಆಫೀಸ್ದಾಗ ಇರಲಾರ್ದ ಬೇರೆ ಕಡೆ ಇರ್ತಾರೆ. ನಾವು ಹೋಗಿ ನಾವು ಅವ್ರನ್ನೇ ಕೇಳ್ಬೇಕಲ್ಲ. ಅಲ್ಲಿ
ಈ ಬಿಲ್ ಒಳಗಡೆ ಹಿಂದಿನ ಬಿಲ್ ಒಳಗಡೆ ಇತರೆ ಅಂತ ಯಾವುದೇ ಆಪ್ಷನ್ ಮೆನ್ಷನ್ ಇರ್ತಿದ್ದಿಲ್ಲ. ಈಗ ಇತರೆ ಅಂತೇಳಿ ಇತರೆ ಚಾರ್ಜಸ್ 75, 107, 160, 188, 235 ಈ ತಿಂಗಳೊಳಗೆ ಇದ್ಯಾಕೆ 200 ಯೂನಿಟ್ ಫ್ರೀ ಘೋಷಣೆಯಾದ್ರೂ ಕರೆಂಟ್ ಕಿರಿಕ್ ಇನ್ನೂ ಕೂಡ ನಿಂತಿಲ್ಲ. ಹೆಚ್ಚುವರಿ ಬಿಲ್ ಬಂದಿದ್ದು ನೋಡಿ ಗದಗ ತಾಲೂಕಿನ ನರಸಾಪುರ ಗ್ರಾಮದಲ್ಲಿ ಬಿಲ್ ಕಲೆಕ್ಟರ್ ಎದುರು ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮಿನಿಮಂ ದರ 85 ರೂಪಾಯಿಂದ 110 ರೂಪಾಯಿಗೆ ಏರಿಕೆಯಾಗಿದೆ. ಏಪ್ರಿಲ್ ತಿಂಗಳಿಂದ ಅನ್ವಯವಾಗುವಂತೆ ಬಿಲ್ ಹೆಚ್ಚಿಸಿರುವ ಹೆಸ್ಕಾಂ 100 ಯೂನಿಟ್ ವರೆಗೆ 4.75 ರೂಪಾಯಿ ಇದ್ದ ದರ ಈಗ 5.30 ರೂಪಾಯಿಗೆ ಹೆಚ್ಚಳವಾಗಿದೆ. ಗ್ರಾಮಾಂತರ ನಗರ ಪ್ರದೇಶಗಳಿಗೆ ಏಕರೂಪದ ನಿಗದಿ ಮಾಡಿದ ಹೆಸ್ಕಾಂ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ಗೃಹ ಜ್ಯೋತಿ ಯೋಜನೆಗೆ ಮಾಜಿ ಸಿಎಂ ಎಚ್ಡಿಕೆ ಕಿಡಿಕಾರಿದ್ದಾರೆ. 200 ಯೂನಿಟ್ ಫ್ರೀ ಅಂದ್ರಿ, ಆದ್ರೆ ಈಗ ಗೊತ್ತಾಗ್ತಾ ಇದೆಯಾ ಅದೇನ್ ಸಮಸ್ಯೆ ಅಂತ ಲೇವಡಿ ಮಾಡಿದ್ದಾರೆ. ಫ್ರೀ ಅಂತ ಹೇಳುವಾಗ ನಿಮಗೆ ಪರಿಜ್ಞಾನ ಇರಲಿಲ್ವಾ? ಈಗ ಯೋಜನೆಗೆ ಷರತ್ತು ಹಾಕ್ತಿದ್ದೀರಲ್ಲ ಅಂತ ಕಿಡಿಕಾರಿದ್ರು. ಬಾಡಿಗೆದಾರರ ಪರಿಸ್ಥಿತಿ ಏನಾಗುತ್ತೆ? ಬೇರೆ ಮನೆಗೆ ಶಿಫ್ಟ್ ಆಗುವವನ ಕಥೆ ಏನು? ಅವರೇನ್ ಮಣ್ಣು ತಿನ್ಬೇಕಾ ಅಂತ ಎಚ್ಡಿಕೆ ಕಿಡಿಕಾರಿದ್ದಾರೆ. ಇನ್ನು ಬಿಜೆಪಿ ವಿರುದ್ಧ ಕೂಡ ಕುಮಾರಸ್ವಾಮಿ ಹರಿಹಾಯ್ದ್ರು. ಯಾವೊಂದು ಚುನಾವಣೆ ಪೂರ್ವದಲ್ಲಿ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರೆ ನಾವಲ್ಲ, ಗ್ಯಾರಂಟಿ ಸೈನ್ ಹಾಕಿದಿರಲ್ಲ ನಿಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತು ನೀವು ಇಬ್ಬರು ಮಾಧ್ಯಮದ ಸ್ನೇಹಿತರ ಮುಂದೆ ಸೈನ್ ಹಾಕಿ ನಿಮ್ಮ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಪ್ರತಿ ಕುಟುಂಬಕ್ಕೆ ನನಗೂ 200 ಯೂನಿಟ್ ನಿನಗೂ 200 ಯೂನಿಟ್ ಅಂತ ಹೇಳಿದ್ರಿ. ಈಗ ನಿಮ್ಗೆ ಅರ್ಥ ಆಯ್ತಾ 200 ಯೂನಿಟ್ನ ಕೊಡ್ತಕ್ಕಂಥ ಮುಂದಿನ ಒಂದು ಸಮಸ್ಯೆ ಏನು ಅನ್ನೋದು ಮೊದಲೇ ಯೋಚನೆ ಮಾಡಲಿಲ್ಲ ನೀವು? ಯಾಕೆ ಮಾಡಲಿಲ್ಲ? 200 ಯೂನಿಟ್ ಕೊಡ್ಬೋದು ಇಲ್ವೋ ಪುಕ್ಕಟ್ಟೆ ಅಂತ ಹೇಳಿ ಈಗ ಷರತ್ತು ಹಾಕಿದಿರೋದು ಯಾವುದೋ ನೋಡಿದೆ ಪತ್ರಿಕೆಯಲ್ಲಿ. ವಿದ್ಯುತ್ ಶಕ್ತಿ ಉಚಿತ, ಆದರೆ ಅದು ಅವತ್ತೇ ಯೋಚನೆ ಮಾಡಬೇಕಾಗಿತ್ತಲ್ವೇ? ಈಗ ಬಾಡಿಗೆದಾರರ ಕಥೆ ಏನಾಗಿದೆ? ಇಲ್ಲಿ ವಿದ್ಯುತ್ ಉಚಿತ, ಷರತ್ತು ವಿಪರೀತ. ಅವತ್ತಿದು ಹೇಳಿದ ಷರತ್ತು ಹಾಕ್ತೀವಿ ಅಂತ ಹೇಳಿ ವಿರೋಧ ಪಕ್ಷಗಳು ದುರ್ಬಳಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಜನಗಳನ್ನ ದಾರಿ ತಪ್ಪಿಸ್ಲಿಕ್ಕೆ ಅಂತ ಹೇಳಿ ಮಾಡಿದವರು ನೀವು ಸಿದ್ದರಾಮಯ್ಯನವರೇ. ತಾನು ಕಳ್ಳ ಪರರ ನಂಬ ಅಂತ ಬಿಜೆಪಿ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ಕಾಂಗ್ರೆಸ್ ಕೃತಜ್ಞತಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಬಿಜೆಪಿ 600 ಭರವಸೆ ನೀಡಿತ್ತು, ಆದರೆ ಒಂದನ್ನು ಕೂಡ ಈಡೇರಿಸಲಿಲ್ಲ. ತಮ್ಮ ರೀತಿಯೇ ಕಾಂಗ್ರೆಸ್ ಸುಳ್ಳು ಭರವಸೆ ನೀಡಿದೆ ಅಂತ ಬಿಜೆಪಿ ನಾಯಕರು ಅಂದುಕೊಂಡಿದ್ರು. ಅವರ ನಿರೀಕ್ಷೆ ಹುಸಿಯಾಗಿದೆ. ಕಾಂಗ್ರೆಸ್ ನೀಡಿದ್ದ 5 ಗ್ಯಾರಂಟಿಗಳನ್ನ ಈಡೇರಿಸಲಿದೆ ಅಂತ ವ್ಯಂಗ್ಯವಾಡಿದ್ರು. ಬಿಜೆಪಿಯವರು ತಾವು ಕಳ್ಳ ಪರರ ನಂಬ ಅನ್ನೋ ಹಾಗೆ ಅವ್ರು ಹೇಗೆ ಸುಳ್ಳುಗಳನ್ನು ಹೇಳಿ ಅವ್ರು ಸುಮಾರು 600ಕ್ಕೂ ಹೆಚ್ಚು ಭರವಸೆಗಳನ್ನು ನಾವು ಕರ್ನಾಟಕದಲ್ಲಿ ಕೊಟ್ಟಿದ್ರು, ಆದ್ರೆ ಒಂದು ಭರವಸೆ ಕೂಡ ಈಡೇರಿಸಿಲ್ಲ. ಅದೇ ರೀತಿ ಅವರು ಹೇಗೆ ಸುಳ್ಳು ಹೇಳಿದ್ದಾರೆ ಅದೇ ರೀತಿ ನಾವು ಕೂಡ ಸುಳ್ಳು ಹೇಳಿ ಅಧಿಕಾರಿಗೆ ಬಂದ ತಕ್ಷಣ ನಮ್ಮ ಭರವಸೆಗಳನ್ನ ನಾವು ಮರೆತು ಬಿಡ್ತೀವಿ, ನಮ್ಮ ಭರವಸೆಗಳನ್ನು ಈಡೇರಿಸೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರು ಭಾವಿಸಿದ್ರು. ಆದ್ರೆ ಅವರ ಒಂದು ನಿರೀಕ್ಷೆಯನ್ನ ಹುಸಿಗೊಳಿಸಿ ನಮ್ಮ ಸರ್ಕಾರ ಇವತ್ತು ಏನು ಚುನಾವಣೆಗೆ ಮುಂಚೆ 5 ಗ್ಯಾರಂಟಿಗಳನ್ನ ಮುಖ್ಯವಾಗಿ ನಾವು ಘೋಷಣೆ ಮಾಡಿದ್ವಿ. ಆ 5 ಗ್ಯಾರಂಟಿಗಳನ್ನ ಇವತ್ತು ಈಡೇರಿಸಿಕೊಡ್ತೀವಿ, ಮತ್ತೆ ಅದಕ್ಕೆ ಯಾವ್ಯಾವ ದಿನಾಂಕದಿಂದ ಯಾವ್ಯಾವಿಂದ ಘೋಷಣೆಗಳನ್ನ ಜಾರಿ ಮಾಡಿಸ್ತೀವಿ ಅನ್ನೋದು ಕೂಡ ನಾವು ಘೋಷಣೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಇವತ್ತಾಗ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ಹಾಗೂ ವಿದ್ಯುತ್ ಬೆಲೆ ಏರಿಕೆಗೆ ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು. ಹಸು ಮತ್ತು ಎತ್ತುಗಳನ್ನು ಕರೆತಂದು ಗೋಪೂಜೆ ಮಾಡುವ ಮೂಲಕ ಪ್ರತಿಭಟನೆ ಮಾಡಿದರು. ವಿಧಾನ ಪರಿಷತ್ನ ಸದಸ್ಯರಾದ ಎನ್ ರವಿಕುಮಾರ್, ಛಲವಾದಿ ನಾರಾಯಣಸ್ವಾಮಿ, ಕೇಶವ ಪ್ರಸಾದ್, ಗೋಪಿನಾಥ್ ರೆಡ್ಡಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸಾತಿ ವಿಚಾರವಾಗಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ, ಗುರುವಾರ ಕ್ಯಾಬಿನೆಟ್ನ ಮೀಟಿಂಗ್ ಇದೆ, ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತಂದ್ರು. ಸರ್ಕಾರದ ಎದುರಿಗೆ ಯಾವುದೇ ಆ ರೀತಿಯಾಗಿರ್ತಕ್ಕಂಥ ಪ್ರಸ್ತಾವನೆ ಸದ್ಯಕ್ಕಿಲ್ಲ. ಯಾವುದೇ ಆ ರೀತಿಯ ಪ್ರಸ್ತಾವನೆ ಸರ್ಕಾರದ ಎದುರಿಗೆ ಸದ್ಯ ಇಲ್ಲ. ಅಲ್ಲ ಈಗ ಸದ್ಯ ಆ ಪ್ರಸ್ತಾವನೆ ಇಲ್ಲದೆ ಇದ್ದಾಗ, ಚರ್ಚೆ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟಿಪ್ಪಣಿ ಮಾಡೋದು ಸರಿಯಾದದ್ದಲ್ಲ. ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ಹಾಗೂ ವಿದ್ಯುತ್ ದರ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ವಿರುದ್ಧ ಜಿಲ್ಲಾ ಕೇಂದ್ರಗಳ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ.
ಕೊಪ್ಪಳ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಸಂಸದ ಸಂಗಣ್ಣ ಕರಡಿ, ಶಾಸಕ ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಸೇರಿ ಹಲವರು ಭಾಗಿಯಾಗಿದ್ರು ಈ ಒಂದು ಪ್ರತಿಭಟನೆಯಲ್ಲಿ. ಅದೇ ರೀತಿಯಾಗಿ ಚಿತ್ರದುರ್ಗದಲ್ಲೂ ಕೂಡ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ರು. ಒನಕೆ ಓಬವ್ವ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಘಟಕ ಪ್ರತಿಭಟನೆ ಮಾಡಿತು. 5 ಗ್ಯಾರಂಟಿ ಘೋಷಿಸಿ ಷರತ್ತು ವಿಧಿಸಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ವಿರೋಧ ಪಕ್ಷಗಳ ಜೊತೆ ನಾವು ಸ್ನೇಹಕ್ಕೂ ಸಿದ್ಧ, ಯುದ್ಧಕ್ಕೂ ಸಿದ್ಧ ಎಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಾಜಿ ಸಿಎಂ ಎಚ್ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ನಾವು ಡಿಕೆ ಶಿವಕುಮಾರ್ ಜೊತೆ ಸ್ನೇಹ ಮಾಡೋದಕ್ಕೆ ಬಂದಿಲ್ಲ, ವಿರೋಧ ಪಕ್ಷವಾಗಿ ಯುದ್ಧ ಮಾಡೋದಕ್ಕೆ ಬಂದಿದ್ದೇವೆ. ಬರೀ ಯುದ್ಧ ಅಲ್ಲ, ದೊಡ್ಡ ಯುದ್ಧವನ್ನೇ ಮಾಡೋದಕ್ಕೆ ಬಂದಿದ್ದೇವೆ ಅಂತ ಕುಮಾರಸ್ವಾಮಿ ಗುಡುಗಿದ್ದಾರೆ. ಹೇಳ್ಕೊಂಡವ್ರೆ ಬೆಂಗಳೂರಿನ ಅಭಿವೃದ್ಧಿ ಸಚಿವರು, ಸ್ನೇಹಕ್ಕೂ ಸಿದ್ಧ, ಯುದ್ಧಕ್ಕೂ ಸಿದ್ಧವಂತೆ. ನಾವಿಲ್ಲಿರೋದು ವಿರೋಧ ಪಕ್ಷದಲ್ಲಿ ಸ್ನೇಹ ಮಾಡೋಕ್ಕಲ್ಲ, ಯುದ್ಧ ಮಾಡೋಕ್ಕೆ ತಯಾರಾಗಿರೋದು. ಯುದ್ಧ ಮಾಡೋಕ್ಕೆ ವಿರೋಧ ಪಕ್ಷದ ಜನ ಕೂರಿಸಿರೋದು ನಮಗೆ. ಯುದ್ಧ ಅಂದ್ರೆ ಸುಮ್ಮನೆ ಯುದ್ಧ ಮಾಡೋಕ್ಕಲ್ಲ, ರಾಜ್ಯದ ಜನರ ಜೊತೆ ಚೆಲ್ಲಾಟ ಆಡ್ತಿರಲ್ಲ, ಆ ಚೆಲ್ಲಾಟದ ವಿಷಯದಲ್ಲಿ ಜನಗಳ ಪರವಾಗಿ ಧ್ವನಿ ಎತ್ತಲಿಕ್ಕೆ ನಮ್ಮನ್ನು ಕೂರಿಸೋರಿಲ್ಲ. ಅದು 17 ಗೆದ್ದಿದ್ವೋ, 18 ಗೆದ್ದಿದ್ವೋ, 19 ಗೆದ್ದಿದ್ವೋ, ಅದು ಸೆಪರೇಟು. ಇವತ್ತು ಹೇಳ್ತೀರಿ ನೀವು ವಿರೋಧ ಪಕ್ಷಗಳ ಮೇಲೆ ದುರ್ಬಳಕೆ ಮಾಡಕ್ಕೆ ಹೊರಟಿದ್ದೀರಿ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಜನಗಳಿಗೆ ದಾರಿ ತಪ್ಪಿಸಿ ಅಂತ ಹೇಳಿ. ಮೂಲ ನೀವು ಮಾಡಿರೋರು. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಬಗ್ಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಸುಳಿವನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಕಮಿಟಿ ಮಾಡಿ ಬಳಿಕ ನಿರ್ಧಾರ ಮಾಡ್ತೇವೆ ಅಂತ ದೇವೇಗೌಡರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ದೇವೇಗೌಡರು, ಕಾರ್ಪೊರೇಷನ್, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಫಲಿತಾಂಶ ನೋಡೋಣ, ಲೋಕಸಭೆ ಚುನಾವಣೆ ರಿಸಲ್ಟ್ ಮೇಲೆ ಮೈತ್ರಿ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ ಅಂತ ಜೆಡಿಎಸ್ ವರಿಷ್ಠ ದೇವೇಗೌಡರು ಹೇಳಿದ್ದಾರೆ. ಎಲ್ಲಿ ಕ್ಯಾಂಡಿಡೇಟ್ ಹಾಕಬೇಕು, ಎಷ್ಟು ಕ್ಯಾಂಡಿಡೇಟ್ ಹಾಕಬೇಕು, ಅದನ್ನೆಲ್ಲ ಆಮೇಲೆ ತೀರ್ಮಾನ ಮಾಡುತ್ತಾರೆ. ಇದು ಮೊದಲು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ನಗರ ಪಾಲಿಕೆ, ಈ ಚುನಾವಣೆಯಲ್ಲಿ ನಾವು ಮೊದಲು ನಮ್ಮ ಶಕ್ತಿಯನ್ನು ಗುರುತಿಸಿಕೊಳ್ಳೋದು ನಮ್ಮ ಮೊದಲನೇ ಆದ್ಯ ಕರ್ತವ್ಯ. ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ರದ್ದಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಸದ್ಯಕ್ಕೆ ಯಾವುದೇ ಘೋಷಣೆ ಆಗದೇ ಇದ್ರೂ ಚರ್ಚೆಯಂತೂ ಆಗಿದೆ ಅಂತಿದ್ದಾರೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು. ರಾಷ್ಟ್ರೀಯ ಶಿಕ್ಷಣ ನೀತಿ ಸಾಧಕ ಬಾಧಕ ಬಗೆಗಿನ ಚರ್ಚೆಯಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಮಗ್ರ ಚಿಂತನೆ ಅಗತ್ಯ. ಹಾಗಾಗಿ ರಾಜ್ಯ ಶಿಕ್ಷಣ ನೀತಿ ತರ್ತೀವಿ ಅಂತ ಹೇಳಿದ್ದಾರೆ ಸಚಿವ ಸುಧಾಕರ್. ಶಿಕ್ಷಣ ಒಂದು ನೀತಿಯಲ್ಲಿ ಬದಲಾವಣೆಗಳಾಗಬೇಕು. ನಾಳೆ ಅವರು ಪದವಿಯನ್ನು ಪಡೆದ ಕೂಡಲೇ ಅವರಿಗೆ ನೇರವಾಗಿ ಉದ್ಯೋಗ ಸಿಗ್ತಕ್ಕಂಥದ್ದಕ್ಕೆ ಯಾವ್ಯಾವ ರೀತಿ ನಮ್ಮಲ್ಲಿ ಬದಲಾವಣೆಗಳು ಇವತ್ತಿನ ಕಾಲಘಟ್ಟಕ್ಕೆ ಮತ್ತು ಭವಿಷ್ಯತ್ತಿನ ಏನು ಪ್ರಗತಿಗಳು ಅಥವಾ ಆವಿಷ್ಕಾರಗಳು ಏನೇನು ಆಗ್ತವೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಏನು ಬದಲಾವಣೆ ತರಬೇಕು ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಜುಲೈ 7ರಂದು ರಾಜ್ಯ ಬಜೆಟ್ ಮಂಡನೆ ಹಿನ್ನೆಲೆಯಲ್ಲಿ ಬಜೆಟ್ ಪೂರ್ವ ಸಿದ್ಧತಾ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ನಡೆಸಿದ್ದಾರೆ. ಶಕ್ತಿ ಭವನದಲ್ಲಿ ಆರ್ಥಿಕ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಜೊತೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಿ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಸುಗಮ ಆಡಳಿತ ನಿರ್ವಹಣೆಗಾಗಿ 10 ಐಎಎಸ್ ಅಧಿಕಾರಿಗಳ ವರ್ಗಾವಣೆ ಮಾಡಿ ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ. ಬಳಿಕ ಶಕ್ತಿ ಭವನದಲ್ಲೇ ಸಿಎಂ ಮತ್ತೊಂದು ಸಭೆ ಮಾಡಿದ್ದಾರೆ. ಪಠ್ಯ ಪರಿಷ್ಕರಣೆ ಸಂಬಂಧ ಮಹತ್ವದ ಸಭೆ ನಡೆಸಿದ್ದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಸಾಹಿತಿ ಬರಗೂರು ರಾಮಚಂದ್ರಪ್ಪ, ಶಿಕ್ಷಣ ತಜ್ಞ ನಿರಂಜನಾರಾಧ್ಯ ಸಭೆಯಲ್ಲಿ ಭಾಗಿಯಾಗಿದ್ರು. ಚುನಾವಣೆಯಲ್ಲಿ ಬಿಜೆಪಿ ಪರ ಪ್ರಚಾರ ಮಾಡಿದ್ದಕ್ಕಾಗಿ ಕಾಗವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಧಮಕಿ ಹಾಕಿದ್ದಾರೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ರಾಮಗೌಡ ಪಾಟೀಲ್ ಆರೋಪಿಸಿದ್ದಾರೆ. ಈ ಹಿನ್ನೆಲೆ ಶಿರಗುಪ್ಪಿ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ರಾಮಗೌಡ ಪಾಟೀಲ್ ಆತ್ಮಹತ್ಯೆ ಬೆದರಿಕೆ ಹಾಕಿದ್ದಾರೆ. ಅನುದಾನ ಸ್ಥಗಿತ ಹಿನ್ನೆಲೆ ರಾಮಗೌಡ ಪಾಟೀಲ್ ಅವರು ಶಾಸಕರ ಮನೆ ಎದುರು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಾರಂತೆ. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದಂತ ರಾಜು ಕಾಗೆ, ರಾಮಗೌಡರಿಂದ ನನಗೆ ಮಾನಸಿಕ ಕಿರುಕುಳ ಹೆಚ್ಚಾಗಿದೆ. ನಿನ್ನೆ ರಾತ್ರಿಯಿಂದ ಫೋನ್ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ಹಾಕ್ತಿದ್ದಾರೆ. ನಾನು ಕಿರುಕುಳ ಕೊಟ್ಟಿರುವ ಕುರಿತು ದಾಖಲೆ ಇದ್ರೆ ನನ್ನ ಮೇಲೆ ಪ್ರಕರಣ ದಾಖಲು ಮಾಡಲಿ ಅಂತ ರಾಜು ಕಾಗೆ ಆರೋಪ ಮಾಡಿದ್ದಾರೆ. ಮಠಕ್ಕೆ ಜಮೀನು ಕೊಡೋದಾಗಿ ಮಹಿಳೆಯೊಬ್ಬಳು ಸ್ವಾಮೀಜಿಗೆ 35 ಲಕ್ಷ ದೋಖಾ ಮಾಡಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕಂಬಾಳು ಮಠದಲ್ಲಿ ನಡೆದಿದೆ. ಕಂಬಾಳು ಮಠದ ಪೀಠಾಧಿಪತಿ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ
ಮೋಸ ಹೋಗಿರುವಂತಹ ವ್ಯಕ್ತಿ. ಇನ್ನು ವರ್ಷ ಎಂಬ ಹೆಸರಿನ ಯುವತಿ ಫೇಸ್ಬುಕ್ನಲ್ಲಿ ಸ್ವಾಮೀಜಿಯನ್ನ ಪರಿಚಯ ಮಾಡಿಕೊಂಡಿದ್ದಾರೆ. ನಂತರ 10 ಎಕರೆ ಜಮೀನು ಕೊಡ್ತೀನಿ ಅಂತ ನಂಬಿಸಿ ಹಂತ ಹಂತವಾಗಿ ಸ್ವಾಮೀಜಿ ಬಳಿ ಹಣ ಹಾಕಿಸಿಕೊಂಡಿರುವಂತಹ ಘಟನೆ ನಡೆದಿರುವಂತದ್ದು. ಇನ್ನು ಮಂಜುಳಾ ಎನ್ನುವ ಮಹಿಳೆ ಅಕೌಂಟ್ಗೆ ಹಣ ಪಾವತಿಸಿದ್ದ ಶ್ರೀಗಳು ಇದೀಗ ಮೋಸ ಹೋಗಿದ್ದಾರೆ. ಈ ಬಗ್ಗೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯ ಅನ್ನದಾತರ ಪಾಲಿಗೆ ನಗರಸಭೆಯ ವಿಲನ್ ಆಗಿದೆ. ನೀರಿನ ಕಾಲುವೆಗೆ ಮೋರಿ ನೀರು ಬಿಟ್ಟಿದ್ರಿಂದ ಮಂಡ್ಯ ನಗರದ ಅರಕೇಶ್ವರ ಬಡಾವಣೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಭತ್ತದ ಗದ್ದೆಗೆ ಮೋರಿ ನೀರು ಹರಿದು ಬೆಳೆ ನೆಲಸಮವಾಗಿದೆ. ಕಟಾವಿನ ವೇಳೆ ಮೋರಿ ನೀರು ಹರಿದು ಬೆಳೆ ನೆಲಕಚ್ಚಿದೆ. ಗದ್ದೆಗಿಳಿದು ಕೆಲಸ ಮಾಡಿದವರಿಗೆ ಚರ್ಮ ರೋಗದ ಸಮಸ್ಯೆ ಕೂಡ ಕಾಣಿಸಿಕೊಳ್ತಾ ಇದೆ. ಎಷ್ಟೇ ದುಡ್ಡು ಕೊಡ್ತೀವಿ ಬನ್ನಿ ಅಂದರೂ ಕೆಲಸಕ್ಕೆ ಬರುವುದಕ್ಕೆ ಕೂಲಿ ಆಳುಗಳು ನಿರಾಕರಿಸುತ್ತಿದ್ದಾರೆ. ನಗರಸಭೆ ಹಾಗೂ ಜಲಮಂಡಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಸರಿಯಾಗಿ ಸ್ಪಂದನೆ ಸಿಗ್ತಿಲ್ಲ ಅಂತ ನಗರಸಭೆ ಹಾಗೂ ಜಲಮಂಡಳಿಗೆ ರೈತರು ಹಿಡಿಶಾಪ ಹಾಕ್ತಿದ್ದಾರೆ. ಹಾಡಹಗಲೇ ಕೃಷ್ಣಾ ನದಿಯ ಒಡಲಿಗೆ ಕನ್ನ ಹಾಕ್ತಾ ಇರುವ ಘಟನೆ ನಡೆದಿದೆ. ಕೃಷ್ಣಾ ನದಿ ತೀರದ ಮಣ್ಣನ್ನ ಅಕ್ರಮ ಸಾಗಾಟ ಮಾಡುವುದು ಗೊತ್ತಾಗಿದೆ. ಬೆಳಗಾವಿ ಜಿಲ್ಲಾಡಳಿತ ಕೂಡ ಸುಮ್ಮನಿದೆ ಗೊತ್ತಾದ್ರೂ ಕೂಡ ಅನ್ನುವಂತ ಅನುಮಾನ ಕೂಡ ಕಾಡ್ತಾ ಇದೆ. ಚಿಕ್ಕೋಡಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಅಕ್ರಮ ಮಣ್ಣು ಸಾಗಾಟ ನಡೀತಾ ಇದೆ. ಜಮೀನು ಮಾಲೀಕರಿಗೆ ಹಣದ ಆಸೆ ತೋರಿಸಿ ಮಣ್ಣು ಸಾಗಾಣಿಕೆ ಮಾಡಲಾಗ್ತಿದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ನದಿ ತೀರದ ಫಲವತ್ತಾದ ಮಣ್ಣು ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕರ ಪಾಲಾಗ್ತಿದೆ. ಆದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ. ಉಡುಪಿಯ ಪ್ರತಿಷ್ಠಿತ ಸರ್ಕಾರಿ ಶಾಲೆಯಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದೆ. 1600 ಮಕ್ಕಳಿರುವ ಉಡುಪಿ ಜಿಲ್ಲೆಯ ಒಳಕಾಡು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ನೀರಿಗಾಗಿ ಪರದಾಟ ನಡೆಸುತ್ತಿದ್ದಾರೆ. ನಗರಸಭೆಯಿಂದ ಗುಣಮಟ್ಟದ ನೀರು ಸರಬರಾಜು ಇಲ್ಲದೆ ಮಕ್ಕಳು ಕುಡಿಯೋದಕ್ಕೆ ಮನೆಯಿಂದಲೇ ನೀರಿನ ಬಾಟಲ್ಗಳನ್ನು ತರುತ್ತಿದ್ದಾರೆ. ಶುದ್ಧೀಕರಣ ಯಂತ್ರ ಇದ್ರೂ ಕೂಡ ಅಡುಗೆಗೆ ಗುಣಮಟ್ಟದ ನೀರು ಬಳಕೆ ಇಲ್ಲದ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ಬಿಸಿಯೂಟಕ್ಕೂ ಕೂಡ ಅದೇ ನೀರನ್ನ ಬಳಕೆ ಮಾಡಲಾಗ್ತಾ ಇದೆ. ಒಟ್ನಲ್ಲಿ ಹಣ ಖರ್ಚು ಮಾಡದೆ ಮಕ್ಕಳ ಆರೋಗ್ಯದೊಂದಿಗೆ ಶಿಕ್ಷಣ ಇಲಾಖೆ ಚೆಲ್ಲಾಟ ಆಡ್ತಾ ಇದೆ. ಪ್ರಿಯಕರನಿಂದಲೇ ಯುವತಿ ಕೊಲೆಯಾಗಿರುವ ಘಟನೆ ಬೆಂಗಳೂರಿನ ಜೀವನ್ ಭೀಮಾ ನಗರದ ಕೋಡಿಹಳ್ಳಿಯಲ್ಲಿ ನಡೆದಿದೆ. ಹೈದರಾಬಾದ್ ಮೂಲದ ಯುವತಿ ನಗರದಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ಲು. ಕೋಡಿಹಳ್ಳಿಯಲ್ಲಿ ಪ್ರಿಯಕರನ ಜೊತೆ ಒಟ್ಟಿಗೆ ಯುವತಿ ವಾಸವಿದ್ಲು. ಕೆಲವು ದಿನಗಳ ಹಿಂದೆ ಇಬ್ರು ಕೂಡ ಗಲಾಟೆ ಮಾಡ್ಕೊಂಡಿದ್ರು. ನಿನ್ನೆ ಕೂಡ ಇಬ್ರು ಮನೆಯಲ್ಲಿ ಗಲಾಟೆ ಮಾಡ್ಕೊಂಡಿದ್ರು. ಬಳಿಕ ಯುವತಿಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ ಪ್ರಿಯಕರ ಬಳಿಕ ಯುವತಿ ಕುತ್ತಿಗೆಗೆ ವೇಲಿನಿಂದ ಬಿಗಿದು ನೇಣು ಹಾಕಿಕೊಂಡಂತೆ ಬಿಂಬಿಸುವ ಯತ್ನ ಮಾಡಿದ್ದಾನೆ. ಮೊದಲು ಅನುಮಾನಾಸ್ಪದ ಸಾವು ಎಂದುಕೊಂಡಿದ್ದಂತಹ ಪೊಲೀಸರು ಸ್ಥಳ ಪರಿಶೀಲನೆ ವೇಳೆ ಕೊಲೆ ಎಂಬುದು ಬೆಳಕಿಗೆ ಬಂದಿದೆ. ಬೆಳಗಾವಿ ಜಿಲ್ಲಾ ವಿಭಜನೆ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆ ವಿಭಜನೆ ಆಗಬೇಕು. ಜಿಲ್ಲಾ ವಿಭಜನೆ ಕೂಗು ಮೊದಲಿಂದಲೂ ಇದೆ. ನಮ್ಮ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ. ಅಭಿವೃದ್ಧಿ ದೃಷ್ಟಿಯಿಂದ ವಿಭಜನೆಯಾಗಿ ಚಿಕ್ಕೋಡಿ ಸಪರೇಟ್ ಜಿಲ್ಲೆಯಾಗಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಳಗಾವಿ ವಿಭಜನೆ ಕೂಗಿಗೆ ಸಂಬಂಧಪಟ್ಟಂತೆ ಸಚಿವ ಭೈರತಿ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಭಜಿಸುವ ಧೈರ್ಯ ಹಾಗೂ ಶಕ್ತಿ ಯಾರಿಗೂ ಇಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಭೈರತಿ ಸುರೇಶ್ ಹೇಳಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ಕೊರತೆ ಉಂಟಾಗಿ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯದ ಒಡೆಲು ಬರಿದಾಗುವಂತಹ ಹಿನ್ನೆಲೆಯಲ್ಲಿ ಸಿಗಂದೂರು ಲಾಂಚ್ ಸೇವೆ ಸ್ಥಗಿತಗೊಳ್ಳುವ ಆತಂಕ ಶುರುವಾಗಿದೆ. ಲಿಂಗನಮಕ್ಕಿ ಜಲಾಶಯ ಈಗಾಗಲೇ ಬಹುತೇಕ ಬರಿದಾದ ಹಿನ್ನೆಲೆ ಈಗಾಗಲೇ ಶರಾವತಿ ಹಿನ್ನೀರು ಭಾಗದ 2 ಲಾಂಚ್ ಸೇವೆ ಸ್ಥಗಿತಗೊಂಡಿವೆ. ಮಂಡ್ಯದ ಮಳವಳ್ಳಿಯ ಹುಚ್ಚೇಗೌಡನ ದೊಡ್ಡಿ ಗ್ರಾಮದ ರೈತ ಮರಿಗೌಡ ಅನ್ನೋರು ವಿಶೇಷ ತಳಿಯ ಬಂಡೂರು ಟಗರನ್ನ ಖರೀದಿಸಿದ್ದಾರೆ. 1.1 ಲಕ್ಷ ರೂಪಾಯಿ ನೀಡಿ ತಂದ ಟಗರನ್ನ ದೇವಿಪುರ ಗ್ರಾಮದಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಪಂಜಾಬ್ನ ಅಮೃತಸರದಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ನ 39ನೇ ವಾರ್ಷಿಕೋತ್ಸವ ಇತ್ತು. ಗೋಲ್ಡನ್ ಟೆಂಪಲ್ ಬಳಿ ಸೇರಿದ್ದ ಕಾರ್ಯಕರ್ತರ ಕೈನಲ್ಲಿ ಭಿಂದ್ರನ್ ವಾಲೆ ಪೋಸ್ಟರ್ಗಳು ಕಂಡವು. ಹಾಗೆ ಖಲಿಸ್ತಾನಿ ಪರ ಘೋಷಣೆಗಳು ಕೂಡ ಕೇಳಿಬಂತು. ಹರಿಯಾಣದಲ್ಲಿ ರೈತರು ಮತ್ತೆ ರಸ್ತೆಗಿಳಿದಿದ್ದಾರೆ. ಸೂರ್ಯಕಾಂತಿ ಗೋಧಿಗೆ ಬೆಂಬಲ ಬೆಲೆ ನೀಡುವಂತೆ ರಸ್ತೆ ತಡೆ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ರಸ್ತೆ ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಡಿಶಾದ ರೈಲು ಅಪಘಾತ ಸಂಬಂಧ ಸಿಬಿಐನಿಂದ ಎಫ್ಐಆರ್ ದಾಖಲಾಗಿದೆ. ರೈಲ್ವೆ ಇಲಾಖೆಯ ಮನವಿಯಂತೆ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿದ ಸಿಬಿಐ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ರು. ಅಪಘಾತದ ಕಾರಣಗಳ ಬಗ್ಗೆ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ.